ನಮಸ್ಕಾರ ಬಂಧುಗಳೇ. ನಾನು ಹೇಳಲಿರುವ ವಿಷಯ ಹೆಣ್ಣು ಮಕ್ಕಳು ಕೇಳಲೇಬೇಕಾದದ್ದು. ಇದು ಅತ್ತೆ ಸೊಸೆ ಎಂಬ ಎರಡು ಹೃದಯಗಳು ಒಂದಾಗುವ ವಿಷಯ. ಅತ್ತೆ ಪ್ಲಸ್ ಸೊಸೆ ಈಕ್ವಲ್ಸ್ ಅಮ್ಮ ಪ್ಲಸ್ ಮಗಳು. ಈ ಒಂದು ಸಮೀಕರಣ ನಿಜವಾಗಿ ಬಿಟ್ಟರೆ ಮನೆಯಲ್ಲಿ ಜಗಳ ಇರುವುದಿಲ್ಲ, ಕಣ್ಣೀರು ಇರುವುದಿಲ್ಲ, ಮನೆಯೇ ಸ್ವರ್ಗವಾಗುತ್ತದೆ. ಅತ್ತೆ ತಾಯಿಯಾದರೆ ಸೊಸೆ ಕೂಡ ಮಗಳ ಹಾಗೆ ಇರುತ್ತಾಳೆ. ಮನೆಯಲ್ಲಿ ಎಷ್ಟೇ ಸಂಪತ್ತು ಇದ್ದರೂ ನೆಮ್ಮದಿ ಇಲ್ಲದಿದ್ದರೆ ಆ ಸಂಪತ್ತಿಗೆ ಅರ್ಥವೇ ಇರುವುದಿಲ್ಲ. ಅತ್ತೆ ಸೊಸೆಯರಿಗೆ ಒಂದು ಕಿವಿ ಮಾತು: ಅತ್ತೆ ಗೆದ್ದರೆ ಸೊಸೆ ಸೋಲುವುದಿಲ್ಲ, ಸೊಸೆ ಗೆದ್ದರೆ ಅತ್ತೆ ಸೋಲುವುದಿಲ್ಲ. ಗೆಲ್ಲಬೇಕಾದದ್ದು ಸಂಬಂಧ, ಸೋಲಬೇಕಾದದ್ದು ಅಹಂಕಾರ. ಪ್ರತಿಯೊಬ್ಬರೂ ಹೇಳುತ್ತಾರೆ, ಸೊಸೆಯಾದವಳು ಎಲ್ಲ ಸಂಬಂಧವನ್ನು ಬಿಟ್ಟು ಬಂದಿರುತ್ತಾಳೆ ಪಾಪ ಅಂತ. ಅದು ನಿಜ ಕೂಡ. ಆದರೆ ಅತ್ತೆಯಾದವಳಿಗೂ ಕೂಡ ಕೆಲವೊಂದು ನೋವುಗಳಿರುತ್ತವೆ. ಸೊಸೆ ಬಂದ ಬಳಿಕ ಮಗನ ಪ್ರೀತಿ ಕಡಿಮೆಯಾಗುತ್ತದೆಯೇನೋ ಭಯ, ಆತಂಕ ಅವಳಿಗೂ ಇದ್ದೇ ಇರುತ್ತದೆ. ಮೊದಲಿಗೆ ಮಗನ ಮದುವೆ ಮಾಡಿದ ಮೇಲೆ ಅತ್ತೆಯ ಹೃದಯದಲ್ಲಿ ಯಾವ ತರಹದ ನೋವು ಇರುತ್ತದೆ ಗೊತ್ತಾ? ಒಬ್ಬ ತಾಯಿ ಅಂದರೆ ಅತ್ತೆ ತನ್ನ ಮಗನನ್ನು 9 ತಿಂಗಳು ಹೊತ್ತು ಹೆತ್ತು ಅವನ ಮೊದಲ ನಗುವನ್ನು ನೋಡಿರುತ್ತಾಳೆ. ಮೊದಲ ಹೆಜ್ಜೆಗೆ ಚಪ್ಪಾಳೆ ತಟ್ಟಿರುತ್ತಾಳೆ. ಅವನಿಗೆ ಜ್ವರ ಬಂದಾಗ ಇಡೀ ರಾತ್ರಿ ಕಾದಿರುತ್ತಾಳೆ. ತನ್ನ ಕರುಳು ಬಳ್ಳಿಗೆ ಸ್ವಲ್ಪ ನೋವಾದರೂ ತಾಯಿಗೆ ಸಹಿಸೋಕೆ ಆಗುವುದಿಲ್ಲ. ಮಗನ ಸಂತೋಷದಲ್ಲೇ ತನ್ನ ನೋವನ್ನೆಲ್ಲ ಮರೆತಿರುತ್ತಾಳೆ. ಸರ್ವಸ್ವವು ನನ್ನ ಮಗನೇ ಎಂದುಕೊಂಡಿರುತ್ತಾಳೆ. ತನಗೆ ಎಷ್ಟೇ ಕಷ್ಟ ಬಂದರೂ ನಾನು ಬದುಕಿರುವುದು ನನ್ನ ಕರುಳು ಬಳ್ಳಿಗೋಸ್ಕರ ಎಂದು ಮನಸ್ಸಿನಲ್ಲಿ ಆಗಾಗ್ಗೆ ಹೇಳ್ಕೊತಾ ಇರುತ್ತಾಳೆ. ಮಗನೂ ಕೂಡ ಅಷ್ಟೇ. ಅಮ್ಮ, ನಿನಗೆ ನಾನಿದ್ದೇನೆ, ನನಗಾಗಿ ನೀನು ನಿನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೀಯ. ನನ್ನ ಜೀವ ಇರುವವರೆಗೂ ನಾನು ನಿನ್ನನ್ನು ಮಗು ತರಹ ನೋಡಿಕೊಳ್ಳುತ್ತೇನೆ ಅಂತ ಮದುವೆಗೆ ಮುಂಚೆ ಮಗ ಹೇಳಿರುತ್ತಾನೆ. ಆದರೆ ಆ ತಾಯಿಗೆ ಮಗನ ಮದುವೆ ಮಾಡಿರುವುದು ಒಂಥರ ಖುಷಿಯಾದರೆ ಅದಕ್ಕಿಂತ ಹೆಚ್ಚಾಗಿ ಭಯ, ಆತಂಕ, ನೋವು ಇರುತ್ತದೆ. ಎಲ್ಲಿ ನನ್ನ ಮೇಲಿನ ಪ್ರೀತಿ ಸೊಸೆ ಬಂದ ಬಳಿಕ ಕಡಿಮೆಯಾಗುತ್ತದೆಯೋ, ಎಲ್ಲ ಪ್ರೀತಿ ಸೊಸೆಗೆ ನನ್ನ ಮಗ ಧಾರೆ ಇರುತ್ತಾನೋ ಅನ್ನುವ ಭಯ. ಸೊಸೆಯಾದವಳು ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾಳೋ ಇಲ್ಲವೋ, ಎಲ್ಲಿ ನನ್ನ ಮಗನಿಗೆ ಇಲ್ಲ ಸಲ್ಲದ ಮಾತು ಹೇಳಿ ಬೇರೆ ಮನೆ ಮಾಡಿಕೊಂಡು ಹೋಗುತ್ತಾಳೋ ಎನ್ನುವ ಭಯ ಇದ್ದೇ ಇರುತ್ತದೆ. ಆ ಭಯ ಅವಳು ಯಾರ ಹತ್ತಿರನೂ ಹೇಳಿಕೊಳ್ಳುವುದಿಲ್ಲ. ಇನ್ನು ಸೊಸೆಯಾದವಳಿಗೆ ಯಾವ ತರಹದ ಭಯ, ನೋವು ಇರುತ್ತದೆ ಗೊತ್ತಾ? ಒಂದು ಹೆಣ್ಣು ಮದುವೆಯ ದಿನ ನಗುತ್ತಾ ಮಂಟಪಕ್ಕೆ ಕಾಲಿಡುತ್ತಾಳೆ. ಆ ನಗುವಿನ ಹಿಂದೆ ಹೃದಯ ಮೌನವಾಗಿ ಅಳುತ್ತಿರುತ್ತದೆ. ತಂದೆಯ ಪ್ರೀತಿ, ತಾಯಿಯ ಮಡಿಲು, ಅಕ್ಕ ತಂಗಿಯರ ಜೊತೆ ಆ ನಗು, ಬಾಲ್ಯದ ನೆನಪು, ಅವುಗಳನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಕಾಲಿಡುತ್ತಾಳೆ. ಆ ಮನೆಯ ಬಾಗಿಲು ಒಳಗೆ ಹೋಗುವಾಗ ಅವಳ ಮನಸ್ಸು ಒಂದೇ ಒಂದು ಮಾತು ಕೇಳುತ್ತದೆ: ಈ ಮನೆಯವರು ನನ್ನನ್ನು ಮಗಳಾಗಿ ಒಪ್ಪಿಕೊಳ್ಳುತ್ತಾರಾ ಅಂತ. ಎಷ್ಟೇ ಆದರೂ ಅತ್ತೆ ದೊಡ್ಡವಳಿರುತ್ತಾಳೆ. ಎಲ್ಲ ಮನೆಯ ಬಗ್ಗೆ, ಮನೆಯವರ ಬಗ್ಗೆ ಗೊತ್ತಿರುತ್ತದೆ. ಅತ್ತೆಯಾದವಳು ಸೊಸೆ ಬಂದ ದಿನವೇ, ಮಗಳೇ, ನೀನು ನಮ್ಮನೆ ಸೊಸೆಯ ಅನ್ನುವುದಕ್ಕಿಂತ
ನಮ್ಮನೆ ಮಹಾಲಕ್ಷ್ಮಿ, ನಮ್ಮ ಮನೆ ಮಗಳು ನೀನು. ಏನೇ ತಪ್ಪಾಗಲಿ ಏನೇ ಆಗಲಿ ನಿನ್ನ ಜೊತೆ ನಾನಿರುವೆ. ಧೈರ್ಯದಿಂದ ಇರು ಮಗಳೇ ಎಂದು ಸಮಾಧಾನ ಮಾಡಿದರೆ ಆ ಸೊಸೆಗೆ ಎಲ್ಲಿಲ್ಲದ ಖುಷಿ, ಧೈರ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮ ಅನ್ನುವ ಭಾವ ಬರುತ್ತದೆ. ಸೊಸೆ ಅಡುಗೆಯಲ್ಲಿ ಮಾತಿನಲ್ಲಿ ಏನೇ ತಪ್ಪಾದರೂ ಪರವಾಗಿಲ್ಲ ಮಗಳೇ, ಈಗ ಹೊಸದಾಗಿ ಬಂದಿದ್ದೀಯಾ, ಸ್ವಲ್ಪ ನಿನಗೆ ಕಷ್ಟವಾಗಬಹುದು, ದಿನ ಕಳೆದಂತೆ ಎಲ್ಲವೂ ಅರ್ಥವಾಗುತ್ತದೆ ಎಂದರೆ ಎಂತಹ ಕಟು ಮನಸ್ಸಿನ ಸೊಸೆ ಇದ್ದರೂ ಕೂಡ ಕರಗುತ್ತಾಳೆ. ಅತ್ತೆ ಸೊಸೆ ಒಬ್ಬರನ್ನೊಬ್ಬರು ಬದಲಾಯಿಸಿಕೊಳ್ಳಬೇಡಿ, ಅರ್ಥ ಮಾಡಿಕೊಳ್ಳಿ. ಅತ್ತೆ ಸೊಸೆ ಹಾಗೂ ಎಲ್ಲ ಮನೆಯ ಸದಸ್ಯರು ಸೇರಿ ಒಟ್ಟಿಗೆ ಕಾಫಿ ತಿಂಡಿ ಊಟ ಮಾಡಿ, ಆಗ ಆ ಸೊಸೆಗೂ ಖುಷಿಯಾಗುತ್ತದೆ, ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಅತ್ತೆ ಪ್ಲಸ್ ಸೊಸೆ ಈಕ್ವಲ್ಸ್ ಅಮ್ಮ ಪ್ಲಸ್ ಮಗಳು. ಈ ಸಮೀಕರಣದಂತೆ ಬದುಕಿ ಮನೆ ಸ್ವರ್ಗವಾಗುತ್ತದೆ. ಕೊನೆಯ ಸಂದೇಶ: ರಕ್ತ ಸಂಬಂಧಕ್ಕಿಂತ ಹೃದಯದ ಸಂಬಂಧ ದೊಡ್ಡದು. ಅತ್ತೆ ತಾಯಿಯಾದರೆ ಸೊಸೆ ಮಗಳಾಗುತ್ತಾಳೆ. ಪ್ರೀತಿ ಇರುವ ಮನೆಯಲ್ಲಿ ದೇವರ ಕೃಪೆ ಸದಾ ನೆಲೆಸಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.